ಭಿನ್ನಾಭಿಪ್ರಾಯ ಬೇರೆ, ಭಿನ್ನ ಮತ ಒಡೆದು ಹೋಗುವಂಥ ಕೆಲಸ ನೆಕ್ಸ್ಟ್ ಒಡೆದು ಹೋಗೋದು. ಈ ರಾಜುಕಾಯಿ ಅವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಆಗ ನಂತರದಲ್ಲಿ ಕಮಲ ಆಪ್ರೇಷನ್ನು ಮತ್ತೊಂದು ಆಪ್ರೇಷನ್ ಹೇಳ್ತಾ ವಾದ ಮಾಡ್ತಾ ಹೋದ್ರಲ್ಲಿ ಏನೂ ಆಗ್ತಿಲ್ಲ. ಇದ್ದಿದ್ರಲ್ಲಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತುಗಳನ್ನು ಕೇಳಿದಾಗ ಒಂದು ಇರಿಟೇಟ್ ಆಗುವಂಥ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದು ನಾವು ಗಮನಿಸಿದಾಗ ಸರ್ ಪಕ್ಷದಲ್ಲಿ ಭಿನ್ನ ಮತಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಅದು ಆಗದಂಗೆ ಅದೇ ನಮ್ಮ ಪರಮೇಶ್ವರ್ ಅವರು ಸ್ವಲ್ಪ ಬೇಸರ ಹಾಕೈತಿ, ಹಾಗೆ ಏನೋ ಸ್ವಲ್ಪ ಒಳ್ಳೆಯ ಮಾತುಗಳನ್ನು ಮಾತಾಡಿದ್ದಾರೆ. ಇವೆಲ್ಲನೂ ಸೂಕ್ಷ್ಮವಾಗಿ ಗಮನಿಸಿದಾಗ ಮತ್ತು ಆರ್ ವಿ ದೇಶಪಾಂಡೆ ಅವರು ಸ್ವಲ್ಪ ಶಾಸಕರು ಟೈಮ್ ಕೊಡ್ರಿ ಅಂತ ಕೇಳಿದ್ದನ್ನು ಗಮನಿಸಿದಾಗ ಇವೆಲ್ಲನೂ ಸಹಜವಾಗಿ ಮುಗಿದು ಹೋಗ್ತಿರ್ತದೆ. ನಮ್ಮ ಕನ್ನಡದಲ್ಲಿ ಗಾದಿ ಮಾತದ ಉಗುರಲ್ಲೇ ಹೋಗೋದಕ್ಕೆ ಕೊಡ್ಲಿ ಹಿಡ್ದಂಗೆ ಅಂತಗದ. ಆಗ ಸುಮ್ಮನೆ ಬಿ ಜೆ ಪಿಗೆ ಟೀಕಾ ಮಾಡೋಕ್ಕಿಂತರು ನಾವು ಆಪ್ರೇಷನ್ ಮಾಡಿದಿರಿ ಹಂಗೆ ಮಾಡಿದ್ರಿ ಹಿಂಗೆ ಮಾಡ್ತಾರೆ. ಅದು ಸಹಜದ. ನಿಮ್ಮಲ್ಲಿ ಭಿನ್ನ ಮತ ಹೆಚ್ಚಾದಂದ್ರೆ ಸಹಜದ. ಅಧಿಕಾರ ಹಂಗೆ ಅದು ಒಡೆದು ತೆಗೆದು ಬಿಡ್ತಾರೆ. ಆಗ ನಂತರದಲ್ಲಿ ಕಿರುಕಿಂತರು ಬೀದಿ ಮೇಲೆ ನಿಂತು ಹೊರಗೆ ಮಾಡೋಕ್ಕಿಂತಲೂ ಇದ್ದಾಗ ಉಳಿಸ್ಕೊಳ್ಳುವಂಥದ್ದು. ಕಾಗೆ ಅವರು ಈಗಾಗಲೇ ಬಿ ಜೆ ಪಿ ಬಂದಂಥವ್ರು ಇದ್ದಾರೆ. ಅವ್ರ ಜೊತೆ ಸಂಪರ್ಕ ಮಾಡೋರು ಬಿ ಜೆ ಪಿ ನಾಯಕರು ಇಲ್ಲಿವರೆಗೆ ಯಶಸ್ವಿ ಹಂತದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆ ದಿಶೆಯಲ್ಲೇ ಅವ್ರ ಬೇಡಿಕೆ ಈಡೇರಿಸುವ ಜೊತೆಗೆ ಅವರು ಈಗಾಗಲೇ ಬಿ ಆರ್ ಪಾಟೀಲ್ ಏನು ಮಾಧ್ಯಮಕ್ಕೆ ಹೇಳಿದ್ದೀನಿ ಅದನ್ನ ಇಲ್ಲೂ ಹೇಳ್ತೀನಿ ಅನ್ನೋ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನ ಮೇಲೆ ಮತ್ತು ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ನಮ್ಮ ಜಮೀರ್ ಅಹಮದ್ ಸಹಿತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬಿ ಆರ್ ಪಾಟೀಲ್ಗೆ 950 ಮನೆಗಳ ಶಾಂಕ್ಷನ್ ಮಾಡಿದ್ದೀವಿ ಅಂತ ಮಾತು ಇನ್ನುಳಿದ ವಿಷಯನೂ ಆರೋಪ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಅದೆಲ್ಲ ಇರಲಿ.